ನಮಸ್ಕಾರ ಸ್ನೇಹಿತರೆ. ಭಾರತದ ಇತಿಹಾಸದಲ್ಲಿ ಅನೇಕ ಮಹಾನ್ ಸಾಮ್ರಾಜ್ಯಗಳು ಉದಯಿಸಿವೆ. ಆದರೆ ಅವುಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ಸಾಮ್ರಾಜ್ಯಗಳಲ್ಲಿ ಒಂದು ಮೌರ್ಯ ಸಾಮ್ರಾಜ್ಯ. ಸುಮಾರು 2300 ವರ್ಷಗಳ ಹಿಂದೆ ಭಾರತದಲ್ಲಿ ಒಂದು ದೊಡ್ಡ ರಾಜಕೀಯ ಬದಲಾವಣೆ ನಡೆಯಿತು. ಆ ಬದಲಾವಣೆಗೆ ಕಾರಣವಾದವರು ಒಬ್ಬ ಮಹಾನ್ ಗುರು ಮತ್ತು ಒಬ್ಬ ಶಕ್ತಿಶಾಲಿ ಯುವಕ. ಆ ಮಹಾನ್ ಗುರು ಯಾರು ಎಂದರೆ ಚಾಣಕ್ಯ. ಅವರು ಬಹಳ ಜ್ಞಾನಿ ಮತ್ತು ದೂರದೃಷ್ಟಿಯುಳ್ಳ ಚಿಂತಕರಾಗಿದ್ದರು. ರಾಜಕೀಯ ತಂತ್ರಗಳಲ್ಲಿ ಅವರು ಅತ್ಯಂತ ಪರಿಣಿತಿ ಹೊಂದಿದ್ದರು. ಆ ಸಮಯದಲ್ಲಿ ಭಾರತದ ಉತ್ತರ ಭಾಗದಲ್ಲಿ ನಂದವಂಶ ಎಂಬ ರಾಜವಂಶ ಆಡಳಿತ ನಡೆಸುತ್ತಿತ್ತು. ಆ ವಂಶದ ರಾಜರು ಬಹಳ ಶ್ರೀಮಂತರಾಗಿದ್ದರು, ಆದರೆ ಜನರ ಮೇಲೆ ಹೆಚ್ಚು ಕಾಳಜಿ ತೋರಲಿಲ್ಲ ಎಂದು ಹೇಳಲಾಗುತ್ತಿತ್ತು. ಒಂದು ದಿನ ಚಾಣಕ್ಯನು ನಂದರಾಜರ ಸಭೆಗೆ ಹೋದರು, ಆದರೆ ಅಲ್ಲಿ ಅವರಿಗೆ ದೊಡ್ಡ ಅವಮಾನವೇ ಮಾಡಲಾಯಿತು. ಆ ಅವಮಾನದಿಂದ ತುಂಬ ನೋವಿನಲ್ಲಿದ್ದ ಚಾಣಕ್ಯನು ಒಂದು ಮಹತ್ವದ ಪ್ರತಿಜ್ಞೆಯನ್ನು ತೆಗೆದುಕೊಂಡರು. ನಂದವಂಶವನ್ನು ನಾನು ಕೆಡವದೇ ಬಿಡುವುದಿಲ್ಲ ಎಂದು ಅವರು ನಿರ್ಧರಿಸಿದರು. ಅದಾದ ನಂತರ ಚಾಣಕ್ಯನು ತಮ್ಮ ಕಾರ್ಯವನ್ನು ಆರಂಭಿಸಿದರು. ಒಂದು ದಿನ ಅವರಿಗೆ ಒಬ್ಬ ಚತುರ ಮತ್ತು ಧೈರ್ಯಶಾಲಿ ಯುವಕ ಸಿಕ್ಕನು. ಅವನ ಹೆಸರು ಚಂದ್ರಗುಪ್ತ ಮೌರ್ಯ. ಚಾಣಕ್ಯನು ಆ ಯುವಕನನ್ನು ತಮ್ಮ ಶಿಷ್ಯನಾಗಿ ತೆಗೆದುಕೊಂಡರು. ಅವನಿಗೆ ಯುದ್ಧ ಕಲೆ, ಆಡಳಿತ ಜ್ಞಾನ ಮತ್ತು ರಾಜಕೀಯ ತಂತ್ರಗಳನ್ನು ಕಲಿಸಿದರು. ಕೆಲ ವರ್ಷಗಳ ನಂತರ ಚಂದ್ರಗುಪ್ತನು ಬಲವಾದ ಸೇನೆಯನ್ನು ನಿರ್ಮಿಸಿದನು. ನಂತರ ನಂದವಂಶದ ವಿರುದ್ಧ ಯುದ್ಧ ಆರಂಭವಾಯಿತು. ಈ ಯುದ್ಧದಲ್ಲಿ ಚಂದ್ರಗುಪ್ತನು ಜಯಗಳಿಸಿದರೂ ಕೊನೆಗೆ ನಂದವಂಶದ ಆಡಳಿತ ಕೊನೆಗೊಂಡಿತು. ಕ್ರಿಸ್ತಪೂರ್ವ 322ರಲ್ಲಿ ಚಂದ್ರಗುಪ್ತ ಮೌರ್ಯನು ರಾಜನಾಗಿ ಅಧಿಕಾರಕ್ಕೆ ಬಂದರು. ಹೀಗೆ ಮೌರ್ಯ ಸಾಮ್ರಾಜ್ಯ ಹುಟ್ಟಿಕೊಂಡಿತು. ಚಂದ್ರಗುಪ್ತನು ಅತ್ಯಂತ ಶಕ್ತಿಶಾಲಿ ಆಡಳಿತಗಾರನಾಗಿದ್ದರೂ ಅವರ ಕಾಲದಲ್ಲಿ ಸಾಮ್ರಾಜ್ಯವು ಬಹಳ ದೊಡ್ಡದಾಯಿತು. ದೇಶದ ಅನೇಕ ಭಾಗಗಳು ಅವರ ಆಡಳಿತಕ್ಕೆ ಸೇರಿಕೊಂಡವು. ಅವರ ನಂತರ ಆಡಳಿತಕ್ಕೆ ಬಂದ ಅತ್ಯಂತ ಪ್ರಸಿದ್ಧ ರಾಜನಾದವರು ಅಶೋಕ. ಅಶೋಕನು ಆರಂಭದಲ್ಲಿ ಅನೇಕ ಯುದ್ಧಗಳನ್ನು ನಡೆಸಿದರೂ ತಮ್ಮ ಸಾಮ್ರಾಜ್ಯವನ್ನು ಇನ್ನೂ ದೊಡ್ಡದಾಗಿಸಲು ಪ್ರಯತ್ನಿಸಿದರು. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧ ಯುದ್ಧವೆಂದರೆ ಕಳಿಂಗ ಯುದ್ಧ. ಈ ಯುದ್ಧದಲ್ಲಿ ಸಾವಿರಾರು ಜನರು ಸಾವನ್ನಪ್ಪಿದರು. ಯುದ್ಧದ ನಂತರ ಅಶೋಕನು ಯುದ್ಧ ಭೂಮಿಯನ್ನು ನೋಡಿದಾಗ ಅವರಿಗೆ ತುಂಬ ದುಃಖವಾಯಿತು. ಅವರು ಯುದ್ಧದ ಭಯಾನಕ ಪರಿಣಾಮವನ್ನು ಅರಿತುಕೊಂಡರು. ಅದಾದ ನಂತರ ಅವರು ಹಿಂಸೆಯನ್ನು ತ್ಯಜಿಸಿ ಶಾಂತಿಯ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು. ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಜನರಿಗೆ ಶಾಂತಿ, ದಯೆ ಮತ್ತು ಧರ್ಮದ ಸಂದೇಶವನ್ನು ನೀಡಲು ಆರಂಭಿಸಿದರು. ಅಶೋಕನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯವು ತನ್ನ ಅತ್ಯಂತ ದೊಡ್ಡ ಮಟ್ಟವನ್ನು ತಲುಪಿತು. ಭಾರತದೆಲ್ಲೆಡೆ ಅವರ ಆಡಳಿತ ಗುರುತು ಕಂಡುಬರುತ್ತಿತ್ತು. ಆದರೆ ಅಶೋಕನ ನಂತರ ಆಡಳಿತ ನಿಧಾನವಾಗಿ ದುರ್ಬಲವಾಯಿತು. ನಂತರದ ರಾಜರು ಅಷ್ಟು ಶಕ್ತಿಶಾಲಿಗಳಾಗಿರಲಿಲ್ಲ. ಕಾಲಕ್ರಮೇಣ ಮೌರ್ಯ ಸಾಮ್ರಾಜ್ಯವು ಕುಸಿದು ಹೋಯಿತು. ಆದರೆ ಈ ಸಾಮ್ರಾಜ್ಯವು ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಅಧ್ಯಾಯವಾಗಿ ಉಳಿದಿದೆ. ಒಬ್ಬ ಮಹಾನ್ ಗುರು ಮತ್ತು ಒಬ್ಬ ಧೈರ್ಯಶಾಲಿ ಯುವಕ ಸೇರಿ ನಿರ್ಮಿಸಿದ ಈ ಸಾಮ್ರಾಜ್ಯವು ಇಂದಿಗೂ ಜನರನ್ನು ಆಶ್ಚರ್ಯಪಡಿಸುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.